ಎಸ್, ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಮಾಜಿ DCM ಲಕ್ಷ್ಮಣ್ ಸವದಿ ಒಂದು ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಗುತ್ತಿಗೆದಾರರು ಏನು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು, ಇದು ನ್ಯಾಯಯುತವಾಗಿದೆ, ಇವರಿಗೆ ಇನ್ನೂ ಪರಿಹಾರ ಆಗಿಲ್ಲ, ಇನ್ನೂ ಎಷ್ಟು ದಿನ ಅಂತ ಕಾಯಬೇಕು ಅಂತ ಮಾಜಿ DCM ಲಕ್ಷ್ಮಣ್ ಸವದಿ ಅವರು ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇರುವುದನ್ನ ನಾವು ಗಮನದಲ್ಲಿ ಇಡಬೇಕಾಗುತ್ತೆ. ಯಾಕೆಂದ್ರೆ DK ಶಿವಕುಮಾರ್ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ ಅನ್ನೋದು ಕೂಡ ಎಲ್ಲೊಂದು ಕಡೆ ಹೇಳ್ತಾ ಇದೆ. ಈ ಹಿಂದೆನೂ ಬಿಜೆಪಿಯಲ್ಲಿ 32 ಲಕ್ಷದವರೆಗೂ ಕೂಡ ಮೋಸ ಆಗಿರುವಂಥದ್ದು ಕೂಡ ಅವರು ಇಲ್ಲಿ ಬಾಯಿ ಬಿಡುವಂಥದ್ದು. ಯಾಕೆಂದ್ರೆ ಬಾಕಿಯನ್ನ ಇನ್ನೂ ನೀಡಿಲ್ಲ, ಎಷ್ಟು ದಿನ ಅಂತಾನೆ ಗುತ್ತಿಗೆದಾರರು ಕಾಯಬೇಕು, ಅವ್ರಿಗೆ ಜೀವನ ಇದೆ, ಅವ್ರಿಗೆ ಪರಿಸ್ಥಿತಿ ಬೇರೆ ರೀತಿಯಾಗಿ ಹೋಗ್ತಾ ಇದೆ ಅನ್ನೋದು ಕುರಿತಾಗಿ ಅವರ ಅಳಿಲನ್ನ ತೋಡ್ಕೊಂಡಾಗ ಪ್ರತಿಭಟನೆ ನ್ಯಾಯಯುತವಾಗಿ ಪ್ರತಿಭಟನೆ ಮಾಡ್ತಿರ್ಬೇಕಾದ್ರೆ ಲಕ್ಷ್ಮಣ್ ಸವದಿ ಅವರು ನೇರವಾಗಿನೇ ಅವರ ಪರ ಬ್ಯಾಟಿಂಗ್ ಅನ್ನ ಮಾಡ್ತಾ ಇರೋದನ್ನ ಕಂಡು ಬರ್ತಾ ಇದೆ. ಯಾಕೆಂದ್ರೆ ಲಕ್ಷ್ಮಣ್ ಸವದಿ ಗೊತ್ತು, ಫೈರ್ ಅಂತಾನೆ ಗೊತ್ತು ಎಲ್ರಿಗೂ. ಸೊ ಇದೇ ರೀತಿಯಾಗಿ ಅವರು ಯಾವ ರೀತಿ ಮುಂದುವರಿತಾರೆ ಅನ್ನೋದು ಕೂಡ ನೋಡಿ ಬರಬೇಕು. ಪಾಪ 4 ವರ್ಷ 5 ವರ್ಷದಿಂದ ಅವರಿಗೆ ಹಣ ಪಾವತಿ ಆಗದೇ ಇರೋದರಿಂದ ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಉಪಮುಖ್ಯಮಂತ್ರಿಗಳು ಅವ್ರಿಗೆ ಹೋಗಿ ಶಾಂತವನ್ನ ಹೇಳಿದ್ದಾರೆ, ನಿಮ್ಮದು ಎಲ್ಲವನ್ನು ನಾವು 2 ವರ್ಷದಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದರು. ಬೊಮ್ಮಾಯಿ ಅವರು ಬಿಟ್ಟು ಹೋಗುವಾಗ 32,000 ಕೋಟಿ ರೂಪಾಯಿ ಬಾಕಿ ಬಿಟ್ಟಿದ್ದಾರೆ. ಎಷ್ಟು? ಯಾರು ಮಾಡಿದ್ದು? ತಗರ ಹೇಳಕತ್ತೀನಿ, 32,000 ಕೋಟಿ ಅವ್ರು ಮಾಡಿರೋ ಸಾಲ ಬಾಕಿ ಈಗ ನಾವು ಕೊಡ್ತಾ ಇದ್ವಿ. ಹೊಸ ಹೆಚ್ಚು ಕಾರ್ಯಕ್ರಮ ತಗೊಳ್ಳದೇ ಇರೋದು ಕಾರಣ ಏನಂತಂದ್ರೆ ಹಳೆ ಬಾಕಿಗಳನ್ನ ಪಾವತಿ ಆದ್ಮೇಲೆ ಹೊಸ ತಗೋಬೇಕಂತ ಹೇಳಿ ನಮಗೆ ವರ್ಕ್ಸ್ ಫ್ಲೋ ಮಾಡ್ತಾ ಇದ್ವಿ. ರಾಜ್ಯದಲ್ಲಿ ಗುತ್ತಿಗೆ ಆದವರು ಯಾರು ಕೆಲಸ ಮಾಡ್ತಾ ಇಲ್ಲ, ಏನೂ ಇಲ್ಲ, ಎಲ್ಲ ಅರ್ಧಕ್ಕೆ ಮಟ್ಟಗೊಂಡಿದೆ. ನಿಜ ರೀ, ನಾನು ಮುಕ್ಕುತ್ತನಲ್ಲ, ಅವ್ರ ಬೇಡಿಕೆ ಸರಿ ಇದೆ, ಅವ್ರ ನ್ಯಾಯಸಮ್ಮತವಾಗಿ 4-5 ವರ್ಷ ಕೈಲಿಂದ ದುಡ್ಡು ಹಾಕಿ ಪಾಪ ಅವ್ರು ಹೆಂಗೆ ತಡೆಯೋಕ್ಕಾಗುತ್ತೆ. ಅದಕ್ಕೆ ಅವ್ರದ್ದು ನಾವು ಹೊಸ ಕಾರ್ಯಕ್ರಮಗಳನ್ನ ಹೆಚ್ಚು ತಗೊಳ್ಳಾರ್ದರೆ ಹಳಿ